ಸಾಲ ಮಾಡದೆ ಕಾರನ್ನು ಖರೀದಿ ಮಾಡೋದು ಹೇಗೆ? ಸಾಲ ಮಾಡಿಯೇ ಕಾರನ್ನು ಕೊಳ್ಳಬೇಕು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ಮಾಡಬೇಕು? ನಮ್ಮ ಸಂಬಳಕ್ಕೆ ತಕ್ಕಂತೆ ಯಾವ ರೀತಿಯ ಕಾರನ್ನು ನಾವು ಆಯ್ಕೆ ಮಾಡ್ಕೋಬೇಕು? ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕಾ, ಇಲ್ಲ ಬ್ರ್ಯಾಂಡ್ ನ್ಯೂ ಕಾರ್ ಖರೀದಿ ಮಾಡಬೇಕಾ, ಅಥವಾ ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ ತಗೋಬೇಕಾ? ಇದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ ನಿಮ್ಮ ಕನಸಿನ ಕಾರನ್ನು ಸುಲಭವಾಗಿ ಖರೀದಿ ಮಾಡಲಿಕ್ಕೆ ಈ ವಿಡಿಯೋ ನಿಮಗೆ ನೆರವಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಪ್ರತಿಯೊಬ್ಬರಿಗೂ ಕೂಡ ಕಾರ್ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಕಾರ್ನಲ್ಲಿ ಫ್ಯಾಮಿಲಿ ಜೊತೆ ಸುತ್ತಾಡಬೇಕು, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಬೇಕು ಅಂತ. ಆದರೆ ನಮ್ಮಲ್ಲಿರೋ ಬಜೆಟ್ನಲ್ಲಿ ನಾವು ಸಾಲ ಮಾಡದೆ ಕಾರ್ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನಾ? ಆದರೆ ಸಾಲ ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬರಿಗೂ ಕೂಡ ಭಯ ಬಂದ್ಬಿಡುತ್ತೆ. ಆದರೆ ಈ ವಿಡಿಯೋದಲ್ಲಿ ಸಾಲದ ಹೊರೆ ಇಲ್ಲದಂತೆ ಕಾರ್ ಪರ್ಚೇಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಎಸ್, ಇದರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟು, ಹಾಗೆಯೇ ವೈಯಕ್ತಿಕ ಹಣಕಾಸಿನ ಬರಹಗಾರರು, ಜೊತೆಗೆ ಬಾಸ್ವಾಲಾದ ಕಾಂಟೆಂಟ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಾಗಿದ್ರೆ ಮತ್ತೆ ಆಗ್ತಡ, ಸಾಲದ ಹೊರೆ ಇಲ್ಲದಂತೆ ಕಾರ್ ಖರೀದಿಸೋದು ಹೇಗೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಶರತ್ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಪ್ರತಿಯೊಬ್ಬರಿಗೂ ಕೂಡ ಕಾರ್ ತಗೊಳ್ಬೇಕು ಅಂತ ಹೇಳುವಂತ ಕನಸು ಇದ್ದೇ ಇರುತ್ತೆ. ಬಟ್ ಕಾರು ಅಂತ ಹೇಳಿದಾಗ ನಮ್ಮ ಬಜೆಟ್ನಲ್ಲಿ ಪರ್ಚೇಸ್ ಮಾಡೋದಕ್ಕಾಗಲ್ಲ, ಸಾಲ ಮಾಡಬೇಕು. ಸಾಲ ಅಂತ ಹೇಳಿದ್ರೆ ಶೂಲ ಅಂತ ಹೇಳುವಂತ ಭಯ ಜನರಲ್ ಇದೆ. ಸೊ ಸಾಲದ ಹೊರೆ ಇಲ್ಲದಂತೆ ಕಾರ್ ತಗೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ, ಆದ್ರೆ ಪ್ಲಾನ್ ಮಾಡಬೇಕು. ಈಗ ಕಾರ್ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಷ್ಠೆಯ ಸಂಕೇತ ಆಗಿದೆ. ಆದ್ರೆ ನಮ್ಮ ಆಲೋಚನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಕಾರ್ ಅನ್ನೋದು ಬೇಕು, ಕುಟುಂಬದ ಅಗತ್ಯಕ್ಕೆ ಮತ್ತೆ ಪ್ರಯಾಣದ ಅನುಕೂಲಕ್ಕೆ ಒಂದು ಕಾರ್ ಖಂಡಿತ ಅಗತ್ಯ ಇದೆ. ಇವತ್ತಿನ ದಿನಗಳಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಕಾರ್ ಅನ್ನೋದು ಒಂದು ಅವಶ್ಯಕತೆ ಅಂತಾನೆ ಪರಿಗಣಿಸಬಹುದು. ನೆಸೆಸರಿ ಆಗ್ಬಿಟ್ಟಿದೆ, ನೆಸೆಸಿಟಿ ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಕಾರನ್ನ ಸಾಲ ಮಾಡಿ ದೊಡ್ಡ SUV ಖರೀದಿ ಮಾಡ್ಬೇಕಾ? ಪಕ್ಕದ ಮನೆಯವರು ದೊಡ್ಡ SUV ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ನಾನು ಹೋಗ್ಬಿಟ್ಟು ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ ಖರೀದಿ ಮಾಡ್ಬೇಕಾ? ನನ್ನ ಜೇಬಿಗೆ ಭಾರ ಮಾಡ್ಕೋಬೇಕಾ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪು. ಒಂದು ಮಾತು ಹೇಳ್ತಾರೆ ಶೇಷ, ನಮ್ಮ ತಾತ ಯಾವಾಗ್ಲೂ ಹೇಳೋರು ಈ ಮಾತನ್ನ, ಪಕ್ಕದ ಮನೆಯವರು ಓಲೆ ತಗೊಂಡ್ರು ಅಂತ ಆಚೆ ಮನೆಯವರು ಕಿವಿ ಕಿತ್ಕೊಂಡ್ರಂತೆ ಅಂತ. ಅಂದ್ರೆ ನಾವು ಇನ್ನೊಬ್ಬರನ್ನ ನೋಡಿ ಬದುಕೋಕ್ ಹೋದ್ರೆ, ಇನ್ನೊಬ್ಬರನ್ನ ನೋಡಿ ನಾವು ಕಾರ್ ತಗೊಳಕ್ ಹೋದ್ರೆ ನಾವು ಸಂಕಷ್ಟಕ್ಕೆ ಸಿಗಾಕೋತೀವಿ. ನಮ್ಮ ಆದಾಯ, ನಮ್ಮ ಪರಿಸ್ಥಿತಿ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಕಾರ್ ಖರೀದಿ ಮಾಡಿದ್ರೆ ನಾವು ಸಾಲದ ಹೊರೆಯಾಗದಂತೆ ಕಾರನ್ನ ಖರೀದಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ನೋಡಿ, ಸಖತ್ ಲಕ್ಸುರಿ ಆಗಿರೋ ಟಾಪ್ ಮಾಡೆಲ್ ಕಾರ್ ತಗೋಂತ ಮನ್ಸು ಹೇಳಿದ್ರೆ ಕಾರುಬಾರು ಮಾಡುವ ಮುನ್ನ ಜೇಬ್ನಲ್ಲಿರೋ ಬಜೆಟ್ ನೋಡ್ಕೋ ಅಂತ ಹೇಳಿ ನಮ್ಮ ಬುದ್ಧಿ ಹೇಳುತ್ತೆ. ಹಾಗಾದ್ರೆ ಸಾಲದ ಹೊರೆಯಾಗದಂತೆ ಕಾರ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಹೇಳ್ತೀವಿ. 3 ಪಾಸಿಬಿಲಿಟೀಸ್ನ ಹೇಳ್ತೀವಿ ನಾವು. ಏನು ಅಂತ ಹೇಳಿದ್ರೆ, ಸಾಲನೇ ಮಾಡದೆ ಕಾರ್ ತಗೊಳ್ಳೋದು ಹೆಂಗೆ ಆಗತ್ತಾ? ಸಾಧ್ಯತೆ ಇದೆ. ಈಗ ನಾನು ತಗೊಂಡಿದ್ದೀನಿ, ಬಟ್ ನಾನು ತುಂಬಾ ದೊಡ್ಡ ಕಾರ್ ತಗೊಂಡಿಲ್ಲ. ಹೊಸ ಕಾರನ್ನ ನಾನು ಸಾಲ ಮಾಡದೆ ತಗೊಂಡಿದ್ದೀನಿ, ಅದು 10 ವರ್ಷಗಳ ಹಿಂದೆ. ಮತ್ತೆ ಒಂದೇ ಪಾಸಿಬಿಲಿಟಿ, ಸಾಲನೇ ಮಾಡದೆ ಕಾರ್ ತಗೊಳ್ಳೋದು ಹೆಂಗೆ? ಹೊಸ ಕಾರೇ ತಗೋಬೇಕಾ? ಸೆಕೆಂಡ್ ಹ್ಯಾಂಡ್ ಕಾರು ಚೆನ್ನಾಗಿದ್ರೆ ಯಾಕೆ ತಗೋಬಾರ್ದು ಅನ್ನೋದು ಮತ್ತೊಂದು ಪಾಸಿಬಿಲಿಟಿ. ನೋಡಪ್ಪ, ನನಗೆ ಸಾಲ ಮಾಡದೆ ಕಾರ್ ತಗೊಳಕ್ ಆಗಲ್ಲ, ಸೆಕೆಂಡ್ ಹ್ಯಾಂಡ್ ಕಾರು ಇಷ್ಟ ಇಲ್ಲ, ನಾನು ಹೊಸ ಕಾರೇ ತಗೋಬೇಕು, ಸಾಲನೂ ಮಾಡಬೇಕು. ಹಂಗೆ ಆಲೋಚನೆ ಮಾಡೋರು ಕಾರ್ ತಗೊಳ್ಳೋದು ಹೆಂಗೆ ಅನ್ನೋದನ್ನು ಹೇಳ್ತೀವಿ. 3 ಪಾಸಿಬಿಲಿಟೀಸನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀವಿ. ಈ 3 ಪಾಸಿಬಿಲಿಟಿಗಳು ನಿಮಗೆ ಸಾಲದ ಹೊರೆಯನ್ನು ತಪ್ಪಿಸಿ ಕನಸಿನ ಕಾರನ್ನ ಕೂತು ಪ್ರಯಾಣ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸುವಂಥ ಆಲೋಚನೆಗಳು. ಈಗ ಮೊದಲನೇ ಪಾಯಿಂಟ್ಗೆ ನಾವು ಬರೋಣ ಶೇಷ. ಉಳಿತಾಯದ ದುಡ್ಡಲ್ಲಿ ಕಾರ್ ಕೊಳ್ಳಬೇಕಾ ಇಲ್ಲ ಸಾಲ ಮಾಡಬೇಕಾ ಅನ್ನೋ ಪಾಯಿಂಟ್. ನೋಡಿ, ತುಂಬ ಮುಖ್ಯವಾಗಿ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕಾರ್ ಅನ್ನೋದು ಡಿಪ್ರಿಸಿಯೇಟಿಂಗ್ ಅಸೆಟ್, ಮೌಲ್ಯ ಕಳೆದುಕೊಳ್ಳುವಂತಹ ಆಸ್ತಿ. ಈಗ ಒಂದು ಸೈಟ್ ತಗೋತೀವಿ, ಒಂದು 15-20 ಲಕ್ಷ ಕೊಟ್ಟು ಒಂದು ತಾಲೂಕು ಮಟ್ಟದಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವೊಂದು ಸೈಟ್ ತಗೋತೀವಿ. ಅದು 15 ಲಕ್ಷನೋ 20 ಲಕ್ಷನೋ ಇವತ್ತು ಕೊಟ್ಟು ತಗೊಂಡ್ರೆ ಒಂದು 2 ವರ್ಷ 3 ವರ್ಷ 5 ವರ್ಷ ಕಳೆದ್ರೆ ಅದು 30 ಲಕ್ಷಕ್ಕೆ ಹೋಗುತ್ತೆ, ಏರಿಕೆ ಆಗುತ್ತೆ. ಆದ್ರೆ ಕಾರು ಶೋರೂಮ್ನ ಹೊಸ್ತಲು ದಾಟ್ತಿದ್ದಂಗೆನೆ
ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಈಗ 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಂಡಿರ್ತೀರಿ ಅಂದರೆ ಶೋರೂಮ್ನ ಹೊಸ್ತಲು ದಾಟಿ ಒಂದು 10 ಕಿಲೋಮೀಟರ್ ಓಡ್ಬಿಟ್ರೆ ಅದನ್ನು 9 ಲಕ್ಷಕ್ಕೆ ಜನ ಕೇಳ್ತಾರೆ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕಾರು ಡಿಪ್ರಿಷಿಯೇಟಿಂಗ್ ಅಸೆಟ್ ಆಗಿರೋದ್ರಿಂದ ನಾವು ಸಾಧ್ಯವಾದಷ್ಟು ಸಾಲ ಮಾಡದೆ ಈ ವಸ್ತುಗಳನ್ನು, ಅಂದರೆ ಈ ಕಾರ್ ಅಂತಹ ಡಿಪ್ರಿಷಿಯೇಟಿಂಗ್ ಅಸೆಟ್ಗಳನ್ನು ಖರೀದಿ ಮಾಡಬೇಕು. ಈಗ ನೋಡಿ, ಮನೆಗೋಸ್ಕರ ಸಾಲ ಮಾಡ್ತೀವಿ, ಮನೆ ಖರೀದಿ ಮಾಡಿದ್ದು ಮೌಲ್ಯವೃದ್ಧಿ ಆಗುತ್ತೆ. ಅಥವಾ ಶಿಕ್ಷಣಕ್ಕೋಸ್ಕರ ನಾವು ಸಾಲ ಮಾಡ್ತೀವಿ, ಶಿಕ್ಷಣ ನಾವು ಓದಿದ ನಂತರ ನಮ್ಮ ದುಡಿಮೆಗೆ ಅದು ದಾರಿ ಮಾಡಿ ಕೊಡುತ್ತೆ. ಅಥವಾ ಒಂದು ಬಿಸ್ನೆಸ್ಗೆ ಸಾಲ ಮಾಡಿ ಬಿಸ್ನೆಸ್ಸನ್ನು ಕಟ್ತೀವಿ, ಬಿಸ್ನೆಸ್ ನಮ್ಮ ಬದುಕಿಗೆ ದಾರಿ ಮಾಡಿಕೊಡುತ್ತೆ. ಆದರೆ ಕಾರನ್ನ ನಾವು ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕು. ಕೆಲವರು ಕಾರನ್ನ ಯೆಲ್ಲೋ ಬೋರ್ಡ್ ರೂಪದಲ್ಲಿ ತೆಗೆದುಕೊಂಡು ಅದನ್ನ ಟ್ಯಾಕ್ಸಿಯಾಗಿ ನಡೆಸ್ತಾರೆ, ಟ್ರಾವೆಲ್ಸ್ಗೋಸ್ಕರ ನಡೆಸ್ತಾರೆ. ಅವ್ರಿಗೆ ಇದು ಡಿಪ್ರಿಷಿಯೇಟಿಂಗ್ ಅಸೆಟ್ ಅಂತ ನಾವು ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಟ್ಯಾಕ್ಸಿಯನ್ನ ತೆಗೆದುಕೊಂಡು ಅವರ ಬದುಕನ್ನು ಕಟ್ಕೊಳ್ತಾರೆ. ಟ್ಯಾಕ್ಸಿಯ ಉದ್ದೇಶಕ್ಕೆ ಕಾರ್ ತೆಗೆದುಕೊಳ್ಳೋದು ಬೇರೆ, ಜೀವನದಲ್ಲಿ ಸಂಭ್ರಮಿಸಬೇಕು, ಸುಖವಾಗಿರಬೇಕು, ನಮ್ಮ ಪ್ರಯಾಣ ಸುಖಕರವಾಗಿರಬೇಕು ಅನ್ನೋ ಕಾರಣಕ್ಕೆ ಕಾರನ್ನು ತೆಗೆದುಕೊಳ್ಳೋ ಆಲೋಚನೆ ಬೇರೆ. ನಾವಿಲ್ಲಿ ಮಾತಾಡ್ತಾ ಇರೋದು ಸುಖಕರವಾಗಿ ಪ್ರಯಾಣ ಮಾಡಲಿಕ್ಕೆ, ಜೀವನದಲ್ಲಿ ಖುಷಿ ಪಡಲಿಕ್ಕೆ ನಾವೊಂದು ಕಾರ್ ಕೊಳ್ಳಬೇಕು ಅನ್ನೋರು ಇದು ಡಿಪ್ರಿಷಿಯೇಟಿಂಗ್ ಅಸೆಟ್ ಆಗಿರುವ ಕಾರಣ ಸಾಧ್ಯವಾದಷ್ಟು ಉಳಿತಾಯದ ದುಡ್ಡಲ್ಲಿ ಕಾರನ್ನು ತೆಗೆದುಕೊಳ್ಳುವಂತಹ ಆಲೋಚನೆಯನ್ನ ಮಾಡಬೇಕು. ಈಗ ನೋಡಿ, ಉದಾಹರಣೆಗೆ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು, 10 ಲಕ್ಷ ರೂಪಾಯಿ ಕಾರನ್ನು ತೆಗೆದುಕೊಳ್ಳಿಕ್ಕೆ 10 ಲಕ್ಷ ರೂಪಾಯಿ ಸಾಲವನ್ನು 7 ವರ್ಷಗಳ ಅವಧಿಗೆ 10% ಇಂಟ್ರೆಸ್ಟ್ ರೇಟ್ನಲ್ಲಿ ಪಡ್ಕೊಂಡ್ರೆ ಆಗ ಅಸಲಿನ ಜೊತೆ ಬಡ್ಡಿ ಮೊತ್ತ ಸೇರಿ 7 ವರ್ಷಗಳ ಅವಧಿಯಲ್ಲಿ ಒಟ್ಟು 13,94,000 ರೂಪಾಯಿ ಕಟ್ತೀವಿ. ಅಂದರೆ ಹತ್ತತ್ರ 4 ಲಕ್ಷ ರೂಪಾಯಿ ಜಾಸ್ತಿ ಕಟ್ತೀವಿ, ಬಡ್ಡಿಗೆ 4 ಲಕ್ಷ ರೂಪಾಯಿ ಹೋಗುತ್ತೆ. 10 ಲಕ್ಷ ಅಸಲಿನ ಮೊತ್ತ ತೆಗೆದ್ರೆ ನಾನಾಗಲೇ ಹೇಳಿದ್ನಲ್ಲ 4 ಲಕ್ಷ ರೂಪಾಯಿ ಬಡ್ಡಿಗೆ ಹೋಗುತ್ತೆ. ಅಂದರೆ ಒಂದು ಕಡೆ ಇಲ್ಲಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು 10 ಲಕ್ಷ ಸಾಲ ಮಾಡಿ 14 ಲಕ್ಷ ಬಡ್ಡಿ ಸೇರಿ 14 ಲಕ್ಷ ಕಟ್ತಿದ್ದೀರಿ, ಅಂದ್ರೆ ನೀವು ತೆಗೆದುಕೊಂಡಿದ್ದಕ್ಕಿಂತ ಜಾಸ್ತಿ ಕಟ್ತಿದ್ದೀರಿ. ಈ ಕಡೆ ಸಾಲಕ್ಕೆ ಬಡ್ಡಿ ಜಾಸ್ತಿ ಕಟ್ತಿದ್ದೀರಿ, ಮತ್ತೊಂದು ಕಡೆ ಕಾರಿನ ಮೌಲ್ಯ ಹಿಂಗೆ ಕುಸಿತಾ ಇದೆ. ನೀವು 10 ಲಕ್ಷಕ್ಕೆ ತಗೊಂಡಿದ್ದ ಕಾರು 7 ವರ್ಷದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕೆ ಬಂದ್ಬಿಟ್ಟಿರುತ್ತೆ ಅದ್ರ ಬೆಲೆ. 10 ಲಕ್ಷ ರೂಪಾಯಿ ಕಾರಿನ ಮೌಲ್ಯ 5 ಲಕ್ಷಕ್ಕೆ ಬಂದು ನಿಂತಿರುತ್ತೆ. ಸೊ ಹಾಗಾಗಿ ನಿಮಗೆ ಉಳಿತಾಯ ಮಾಡಿ ಕಾರನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆದರೆ ದಯವಿಟ್ಟು ಸಣ್ಣ ಮೊತ್ತದ ಉಳಿತಾಯವನ್ನು ಶುರು ಮಾಡಿ. ಈಗ 21 ವರ್ಷದ ಹುಡುಗ ಯಾರೋ ಕೆಲ್ಸಕ್ಕೆ ಸೇರಿದ್ದಾನೆ, ಅಥವಾ 25 ವರ್ಷದ ಹುಡುಗ ಕೆಲ್ಸಕ್ಕೆ ಸೇರಿದ್ದಾರೆ ಈಗಷ್ಟೇ, ಅವರು ಪ್ಲಾನ್ ಮಾಡಿಕೊಂಡ್ರೆ, ಒಂದು 3 ವರ್ಷ ಸೇವಿಂಗ್ಸ್ ಮಾಡಿಕೊಂಡ್ರೆ, ಒಂದು ಕಾರ್ಪಸನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಕಾರ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಮತ್ತೆ ಆ ರೀತಿ ಆಲೋಚನೆಯನ್ನ ಇಲ್ಲಿ ಮಾಡಬೇಕಾಗತ್ತೆ. ಈಗ ಏನಾಗುತ್ತೆ, ಈ ಕಾರ್ಗೆ ಅಂಥೇಳಿ ಸಾಲ ಮಾಡಿ ನಾವು ತಗೊಂಡ್ಬಿಟ್ಟಾಗ ಈಗ ನಾವೇನು ಅನ್ಕೋತೀವಿ, ಸಾಲ ಮಾಡಿ ತಗೊಂಡ್ಬಿಡ್ತೀವಿ. ನನಗೆ ಇನ್ನು 5 ವರ್ಷ 7 ವರ್ಷಕ್ಕೆ ಈಗ ಲೋನು ಎಕ್ಸಾಂಪಲ್ ಹೇಳಿದ್ವಿ ನಾವು. 7 ವರ್ಷಕ್ಕೆ ಹಿಂಗೆ ಲೋನ್ ತಗೊಂಡ್ಬಿಟ್ಟಾಗ ನಮ್ಗೆ 7 ವರ್ಷ ಕೆಲಸ ಸ್ಥಿರವಾಗಿರುತ್ತೆ ಅಂತ ಖಾತ್ರಿ ಇದೆಯಾ? ಉದ್ಯೋಗ ನಷ್ಟ ಆಗ್ಬೋದು, ಆರೋಗ್ಯ ಕೈ ಕೊಟ್ಟು ನಾವು ಕೆಲಸ ಬಿಡಬೇಕಾದಂಥ ಸಂದರ್ಭ ಬರ್ಬೋದು. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಡಿಪ್ರಿಷಿಯೇಟಿಂಗ್ ಅಸೆಟ್ ಇಟ್ಕೊಂಡಿದ್ದೀರಿ, ಮೌಲ್ಯ ವೃದ್ಧಿ ಆಗಲ್ಲ, ಮತ್ತೊಂದು ಕಡೆ ತಿಂಗಳ EMI ಕಟ್ಟಬೇಕು, ಎರಡೂ ಹೊರೆ ಆಗಿಬಿಡುತ್ತೆ. ಒಂದು ಕಡೆ ದುಡ್ಡಿಲ್ಲ, ಮತ್ತೊಂದು ಕಡೆ ಮೌಲ್ಯ ಕಳೆದುಕೊಳ್ತಿರುವಂತಹ ಕಾರು ನಿಮ್ಮ ಬಳಿ ಇರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಉಳಿತಾಯದ ದುಡ್ಡಲ್ಲಿ ಇದನ್ನ ಖರೀದಿ ಮಾಡಿ. ಬಡ್ಡಿ ಹೊರೆ ಇರಲ್ಲ, ಒತ್ತಡ ಇರಲ್ಲ, EMI ತಲೆ ಬಿಸಿ ಇರಲ್ಲ. ಕಾರು ಕೊಳ್ಳೋದಕ್ಕೆ ದೊಡ್ಡ ಮೊತ್ತ ಉಳಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದ್ರೆ ಯೋಜನೆ ರೂಪಿಸ್ಕೊಂಡ್ರೆ ಅದು ಇಂಪಾಸಿಬಲ್ ಅಲ್ಲ. ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ, ನೀವು ಹೇಳಿದಂಗೆ ಪ್ಲಾನ್ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಈಗ ನೋಡಿ, ನಾನು 10 ವರ್ಷದ ಹಿಂದೆ ಒಂದು ಮಾರುತಿ ಸ್ವಿಫ್ಟ್ ಕಾರನ್ನು ತಗೊಂಡೆ. ಅಫ್ಕೋರ್ಸ್ ಅದು ದೊಡ್ಡ ಕಾರ್ ಅಲ್ಲ, ಏನಲ್ಲ. 10 ವರ್ಷದ ಹಿಂದೆ 6.5 ಲಕ್ಷ ರೂಪಾಯಿ ಕಾರನ್ನ ನಾನು ಸಾಲ ಮಾಡದೆ ತೆಗೆದುಕೊಂಡೆ, ಉಳಿತಾಯದ ದುಡ್ಡಿಂದಾನೇ ತಗೊಂಡೆ. ಹಾಗೆ ನನಗೆ ತುಂಬಾ ಆದಾಯನೂ ಇರಲಿಲ್ಲ, ಬಟ್ ಸಣ್ಣ ಸಣ್ಣ ಮೊತ್ತವನ್ನೇ ಉಳಿಸಿ ನಮ್ಮ ತಂದೆಯಿಂದ ಸ್ವಲ್ಪ ಹಣವನ್ನು ಪಡ್ಕೊಂಡು, ಒಂದು 20-25% ಹಣವನ್ನು ನಮ್ಮ ತಂದೆಯಿಂದ ಪಡ್ಕೊಂಡು ನಾನು ಕಾರನ್ನು ಸಾಲ ಮಾಡದೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಇದು ಎಲ್ರಿಗೂ ಸಾಧ್ಯ ಆಗುತ್ತೆ, ಸ್ವಲ್ಪ ಪ್ಲಾನ್ ಮಾಡಬೇಕು.
ಕೆಲವ್ರು ಹೇಳ್ಬೋದು ಇಲ್ಲಪ್ಪ ನನಗೆ ಅಷ್ಟೆಲ್ಲ ಸಾಧ್ಯತೆ ಇಲ್ಲ ಅಂತ ಕೆಲವ್ರು ಹೇಳ್ಬೋದು. ಎರಡನೇ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಹೊಸ ಕಾರೇ ಬೇಕಾ? ಕಾರ್ ಅನ್ನೋದು ಅವಶ್ಯಕತೆ, ಆದರೆ ಅದು ಐಷಾರಾಮಿ ಅಂತ ಯಾಕೆ ಅನ್ಕೋತೀರಿ? ಅದನ್ನ ತೋರಿಕೆ ವಸ್ತುವಾಗಿ ಯಾಕೆ ನೀವು ಭಾವಿಸ್ತೀರಿ? ನೀವು ನೋಡಿ, ಒಂದು ಒಳ್ಳೆ ಕಾರು 10 ಲಕ್ಷ ರೂಪಾಯಿ ಕೊಟ್ಟು ಅಥವಾ 15 ಲಕ್ಷ ರೂಪಾಯಿ ಕೊಟ್ಟು ತೆಗೆದುಕೊಂಡಿರೋ ಕಾರು ಸುಸ್ಥಿತಿಯಲ್ಲಿದ್ದು ಒಂದು 3 ವರ್ಷ 4 ವರ್ಷ ಓಡಿಸಿ ಜಾಸ್ತಿ ರನ್ನೇ ಮಾಡದೇ ಇರೋಂಥ ಕಾರ್ಗಳು ಸಿಗ್ತವೆ. ಅದು ನಿಮಗೆ ಒಂದು 7-8 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಯಾಕೆ ನೀವು ಸೆಕೆಂಡ್ ಹ್ಯಾಂಡ್ ಕಾರನ್ನು ತೆಗೆದುಕೊಳ್ಳೋ ಬಗ್ಗೆ ಆಲೋಚನೆ ಮಾಡಬಾರ್ದು? ಸೊ ಪಾಸಿಬಿಲಿಟಿ ನಂಬರ್ 1 ಸಾಲ ಇಲ್ಲದೆ ಕಾರ ತೆಗೆದುಕೊಳ್ಳುವಂಥದ್ದು. ಪಾಸಿಬಿಲಿಟಿ ನಂಬರ್ 2 ಸೆಕೆಂಡ್ ಹ್ಯಾಂಡ್ ಕಾರನ್ನು ತೆಗೆದುಕೊಳ್ಳುವಂಥ ಆಲೋಚನೆಯನ್ನ ಮಾಡುವಂಥದ್ದು. ಮತ್ತೆ ನಾವು ಅದನ್ನೇ ಹೇಳೋದಲ್ಲ, ಕಾರ್ ತಗೊಳ್ಳೋದು ಅನ್ನೋದು ಮುಖ್ಯ. ಅದು ಬ್ರ್ಯಾಂಡ್ ನ್ಯೂವ ಅಥವಾ ಹಳೇದ ಅನ್ನೋದು ನಮಗೆ ಮಾನದಂಡ ಆಗಬಾರ್ದು. ನಮ್ಮ ಸುಖಕರ ಪ್ರಯಾಣಕ್ಕೆ ಅದು ಸಾಥ್ ಕೊಟ್ರೆ ಸಾಕು. ಮತ್ತೆ ನೋಡಿ, ಕಾರು ಹೇಗೆ ಡಿಪ್ರಿಷಿಯೇಟ್ ಆಗುತ್ತೆ ಅನ್ನೋದಕ್ಕೆ ನಾನು ಇಲ್ಲೊಂದು ಡೇಟಾವನ್ನು ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ಮೊದಲನೇ ವರ್ಷದಿಂದ 2ನೇ ವರ್ಷದೊಳಗಡೆ ಕಾರ್ನ ವ್ಯಾಲ್ಯೂ 20% ಡೌನ್ ಆಗುತ್ತೆ. ಕಾರ್ನ ಫೇಸ್ ವ್ಯಾಲ್ಯೂ 2ನೇ ವರ್ಷದಿಂದ 3ನೇ ವರ್ಷಕ್ಕೆ 30% ಇಳಿಕೆ ಆಗುತ್ತೆ. 3ನೇ ವರ್ಷದಿಂದ 4ನೇ ವರ್ಷಕ್ಕೆ 40% ಇಳಿಕೆ ಆಗುತ್ತೆ. 4ನೇ ವರ್ಷದಿಂದ 5ನೇ ವರ್ಷಕ್ಕೆ 50% ಇಳಿಕೆ ಆಗುತ್ತೆ. ಅಂದರೆ 10 ಲಕ್ಷ ಕೊಟ್ಟು ಅಥವಾ 20 ಲಕ್ಷ ಕೊಟ್ಟು ನೀವು ಕಾರ್ ತಗೊಂಡಿದ್ರೆ 20 ಲಕ್ಷದ ಕಾರು 5 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ 10 ಲಕ್ಷ ರೂಪಾಯಿಗೆ ಬರುತ್ತೆ. ಸೊ ಇದು ನಾವು ಗಮನಿಸಬೇಕಾದಂಥ ಅಂಶ. ಹಾಗಾಗಿ ಇನ್ನೊಂದು ಭಾಳ ವಿಶೇಷ ಏನು ಅಂತ ಹೇಳಿದ್ರೆ, ಈ ಗುಡ್ ಕಂಡೀಷನಲ್ಲಿರೋ ಕಾರನ್ನ ನೀವು ಕಡಿಮೆ ರೇಟಿಗೆ ತಗೋಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವಾಗ ಸಾಧ್ಯ ಆದಷ್ಟು ಲೋನ್ ತೆಗೆದುಕೊಳ್ಳದೆ ಇರೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದುಕೊಳ್ಳುವಾಗ ಲೋನ್ಗೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಕೇಳ್ತವೆ ಈ ಲೋನ್ ಕಂಪನಿಗಳು. ಹಾಗಾಗಿ ಸಾಧ್ಯ ಆದಷ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದುಕೊಳ್ಳುವಾಗ ಲೋನ್ ಆಪ್ಷನ್ಗೆ ಹೋಗದೇ ಇರೋದು ತುಂಬಾ ಒಳ್ಳೆಯದು. ಅದನ್ನು ನಿಮ್ಮ ಉಳಿತಾಯದ ದುಡ್ಡಲ್ಲಿ ಖರೀದಿ ಮಾಡ್ಬೋದಾ ಅನ್ನೋದನ್ನ ನೀವು ಸಾಧ್ಯ ಆದಷ್ಟು ನೋಡ್ಕೊಳ್ಳಿ. ಯಾಕೆಂದರೆ ಹಳೆ ಕಾರ್ಗೆ ಸಾಲ ಕೊಡುವಾಗ ಬ್ಯಾಂಕ್ಗಳು ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ತವೆ. ಇನ್ನು 3ನೇ ಆಪ್ಷನ್ನು, ನನ್ನ ಹತ್ರ ಹಂಗೆ ಸೆಕೆಂಡ್ ಹ್ಯಾಂಡ್ ಕಾರು ಬೇಡ, ಉಳಿತಾಯನೂ ಇಲ್ಲ, ಕಾರ್ ಬೇಕು, ಸಾಲ ಮಾಡಿ ಕಾರ್ ತಗೋಬೋದಾ ಅಂದರೆ ತಗೋಬೋದು. ಆದರೆ ಎಷ್ಟು ಸಾಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನಾವು ಕೊಡ್ತೀವಿ. ಸಾಲ ಮಾಡಿ ಕಾರ್ ಕೊಳ್ಳಬೇಕು ಅನ್ನೋ ಆಲೋಚನೆ ನಿಮ್ಮದಾದರೆ ಮಾಸಿಕ ಆದಾಯದ 30% ಹೆಚ್ಚಿನ ಮೊತ್ತ ನಿಮ್ಮ ಕಾರು ಸಾಲದ ಕಂತಿಗೆ ಹೋಗಬಾರ್ದು. ಈಗ ನೀವು ತಿಂಗಳಿಗೆ ಒಂದು ಎಷ್ಟು 60,000 ರೂಪಾಯಿ ದುಡಿತೀರಿ ಅಂತ ಹೇಳಿದರೆ ನಿಮ್ಮ ಸಾಲದ EMIಗೆ 18,000ಕ್ಕಿಂತ ಜಾಸ್ತಿ ಹೋಗಬಾರ್ದು. ಮತ್ತೆ ಸಾಲದ EMI ಅಂತ ಹೇಳಿದ್ರೆ ನೀವು ಹೋಮ್ ಲೋನು, ಪರ್ಸನಲ್ ಲೋನು ಎಲ್ಲ ತಗೊಂಡಿರಬಾರ್ದು. ನಿಮ್ಮ ಒಟ್ಟು ಸಾಲದ ಪ್ರಮಾಣ, ನೀವು 60,000 ಸಂಬಳ ಇದ್ರೆ 18,000ಕ್ಕಿಂತ ಜಾಸ್ತಿ ನಿಮ್ಮ ತಿಂಗಳ EMI ಇರಬಾರ್ದು, ಅದರ ಒಳಗಡೆನೆ ಇರಬೇಕು. ಆವಾಗ ನೀವು ಕಾರನ್ನು ಸಾಲ ಮಾಡಿ ತಗೋಬೋದು. ಮತ್ತೆ 60,000 ಸಂಬಳ ಇರುತ್ತೆ, ನೀವು ದೊಡ್ಡ SUV ತಗೊಳಕ್ ಹೋದ್ರೆ ಸಮಸ್ಯೆ ಆಗುತ್ತೆ. ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವು ಯಾವ ಕಾರ್ ತಗೋಬೇಕು ಅನ್ನೋದನ್ನ ಪ್ಲಾನ್ ಮಾಡಿ. ಮತ್ತೆ ಕಾರ್ ತಗೊಂಡಾಗ ಬರೀ EMI ಕಟ್ಟೋದು ಅಷ್ಟೇ ಇರಲ್ಲ, ಪೆಟ್ರೋಲ್ ಕಾಸ್ಟು, ಡೀಸೆಲ್ ಕಾಸ್ಟು, ಮೇಂಟೆನೆನ್ಸು, ಟೈರ್ ಚೇಂಜು, ಇನ್ಶೂರೆನ್ಸು, 108 ಖರ್ಚುಗಳು ಬರ್ತವೆ. ಮತ್ತು ಕಾರ್ ಇದ್ದ ತಕ್ಷಣ ಅಲ್ಲೋಗೋಣ ಇಲ್ಲೋಗೋಣ ಅಂತ ಶುರು ಆಗುತ್ತೆ. ಹೋಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಇದನ್ನೆಲ್ಲ ತಿಳ್ಕೊಂಡು ಮುಂದುವರಿರಿ ಅನ್ನೋ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮತ್ತೆ ತಿಂಗಳ ಸಂಬಳ 60,000 ಇದ್ರೆ ಎಷ್ಟು ಮೌಲ್ಯದ ಕಾರ್ ಖರೀದಿ ಮಾಡ್ಬೋದು ಅನ್ನೋದನ್ನ ನಾನು ಇಲ್ಲೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ನಿಮ್ಮ ತಿಂಗಳ ಸಂಬಳ 60,000 ರೂಪಾಯಿ ಇದ್ರೆ ಹೆಚ್ಚಂದ್ರೆ ನೀವು 10 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ಸಾಲದ ಮೂಲಕ ಕೊಳ್ಳಬಹುದು. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕಾರಿನ ವ್ಯಾಲ್ಯೂ 10 ಲಕ್ಷ ರೂಪಾಯಿ, ನಾವು ಈಗಾಗಲೇ ಅನ್ಕೊಂಡಂಗೆ 2 ಲಕ್ಷ ರೂಪಾಯಿನ ಡೌನ್ ಪೇಮೆಂಟ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಆಗ ಇನ್ನುಳಿದ 8 ಲಕ್ಷ ರೂಪಾಯಿನ ನೀವು ಸಾಲದ ರೂಪದಲ್ಲಿ ಪಡಿತೀರಿ. 8 ಲಕ್ಷ ರೂಪಾಯಿ ಸಾಲವನ್ನ 10% ಬಡ್ಡಿ ದರದಲ್ಲಿ 5 ವರ್ಷಗಳ ಅವಧಿಗೆ ಪಡೆದ್ರೆ 17,000 ರೂಪಾಯಿ EMI ಬರುತ್ತೆ. ನಾನು ಹೇಳಿದ್ದೆ 18,000 ರೂಪಾಯಿ ಮೀರಬಾರ್ದು ಅಂತ. 1,000 ರೂಪಾಯಿ EMI ಕಡಿಮೆನೆ ಬರುತ್ತೆ. ಇನ್ನುಳಿದ 43,000 ರೂಪಾಯಿಯಲ್ಲಿ, ಈಗ 60,000 ರೂಪಾಯಲ್ಲಿ 17,000 ರೂಪಾಯಿ ಹೋದ್ರೆ 43,000 ರೂಪಾಯಿ ಉಳಿಯುತ್ತೆ. 43,000 ರೂಪಾಯಲ್ಲಿ ತಿಂಗಳ ಖರ್ಚು,
ಬೇರೆ ಮನೆ ದಿನಸಿ ಮತ್ತೊಂದು ಇದೆಲ್ಲವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಇದಕ್ಕಿಂತ 60,000 ರೂಪಾಯಿ ಇದೆಯಲ್ಲ, ತಿಂಗಳ EMI 35,000 ರೂಪಾಯಿ ಹೋಗ್ಲಿ, ಒಳ್ಳೆ ಕಾರ್ ತಗೊಂಡ್ಬಿಡೋಣ ಅಂತ ಹೋದ್ರೆ ನಿಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ, ನಿಮ್ಮ ನಿವೃತ್ತಿಗೆ ಮತ್ತೆ ತುರ್ತು ಅಗತ್ಯಗಳಿಗೆ ಹಣವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆಗೇನಾಗತ್ತೆ, ಬಂದ್ ದುಡ್ಡನ್ನೆಲ್ಲ ಕಾರ್ ಶೋಕಿಗೆ ಬಳಸೋಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಸಂಬಳ 60,000 ಇದ್ರೆ ಹೆಚ್ಚಂದ್ರೆ 10 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ತೆಗೆದುಕೊಳ್ಬೋದು. ಇದೇ ರೀತಿ ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವು ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಕಾರ್ ಕೊಳ್ಳೋರಿಗೆ ಲಾಸ್ಟ್ಗೆ ಒಂದು ಕಿವಿ ಮಾತನ್ನ ಹೇಳೋಣ. ಹಳೆಯ ಕಾರಾಗ್ಲಿ ಅಥವಾ ಹೊಸ ಕಾರಾಗ್ಲಿ ಸಾಧ್ಯವಾದಷ್ಟು ಸಾಲದ ಮೊರೆಗೆ ಹೋಗದೇ ಇರುವಂಥದ್ದು ಬಹಳ ಒಳ್ಳೆಯದು. ಸಾಧ್ಯ ಆದಷ್ಟು ಉಳಿತಾಯದ ದುಡ್ಡಲ್ಲಿ ಕಾರನ್ನ ಖರೀದಿಸಿ ಸಾಲದ EMI ಕಂತಿನ ಭಾರದಿಂದ ದೂರ ಇರಿ. ಕೇಳಿದಷ್ಟು ಕಾರ್ ಸಾಲ ಕೊಡ್ತವೆ ಅನ್ನೋ ಕಾರಣಕ್ಕೆ ಸಾಲ ಮಾಡಬೇಡಿ. ನಿಮ್ಮ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಸಾಲವನ್ನ ಪಡೆಯಿರಿ. ನಿಮ್ಮ ಶಕ್ತಿ ಮೀರಿ ಕಾರು ಖರೀದಿಗಾಗಿ ಸಾಲ ಪಡೆದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ನಿವೃತ್ತಿ ಜೀವನ, ತುರ್ತು ಪರಿಸ್ಥಿತಿ, ಇದಕ್ಕೆ ನಿಮ್ಮ ಜೇಬಿನಲ್ಲಿ ಹಣ ಇರಲ್ಲ, ಇನ್ನೊಬ್ಬರ ಹತ್ರ ಕೈ ಚಾಚಬೇಕಾಗಿ ಬರುತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಹಾಸಿಗೆಯಿಂದ ಆಚೆಗೆ ಕಾಲು ಚಾಚಬೇಕು ಅಂದ್ರೆ ನಿಮ್ಮ ದುಡಿಮೆಯನ್ನು ಹೆಚ್ಚಿಸಿಕೊಂಡು ಚಾಚಿ. ಹಾಸಿಗೆಯನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ ನೀವು ತಯಾರಿರ್ಬೇಕು, ಕಷ್ಟಪಡಕ್ಕೆ ರೆಡಿ ಇರಬೇಕು. ಅವಾಗ ಕಾಲನ್ನ ಆಚೆಗೆ ಚಾಚ್ಕೊಳ್ಳೋದು ಒಳ್ಳೇದು. ಇಷ್ಟನ್ನು ಹೇಳ್ತಾ ಈ 3 ಆಲೋಚನೆಗಳು ಹೊಸ ಕನಸಿನ ಕಾರನ್ನ ಖರೀದಿ ಮಾಡಬೇಕು ಅಥವಾ ಹಳೆ ಕಾರನ್ನೇ ಖರೀದಿ ಮಾಡಬೇಕು ಅನ್ನೋರಿಗೆ ಒಂದು ಆಲೋಚನಾ ಕ್ರಮವನ್ನ ತರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಶೇಷ, ಖಂಡಿತ ಶರತ್ ಅವರು, ನಾನು ಆಗ್ಲೇ ಹೇಳಿದಂಗೆ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಡ್ರೀಮ್ ಎಲ್ರಿಗೂ ಇರುತ್ತೆ. ನೋಡುವಾಗ ರೋಡಲ್ಲಿ ಹೋಗ್ತಾ ಇರುವಂಥ ಕಾರ್ಗಳು ನೋಡುವಾಗ ಅದು ಬೇಕು ಇದು ಬೇಕು ಅಂತ ಅನ್ಸುತ್ತೆ. ಬಟ್ ಕಾರ್ ಖರೀದಿ ಮಾಡೋದಕ್ಕಿಂತ ಮುಂಚೆ ಏನೇನು ಯೋಚನೆ ಮಾಡಬೇಕು, ಸಾಲ ಮಾಡಬೇಕಾ ಬೇಡವಾ ಅಂತ ಹೇಳುವಂಥದ್ದನ್ನು ತುಂಬ ಡೀಟೇಲ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಿ. ಖಂಡಿತ ನಮ್ಮ ವೀಕ್ಷಕರು ಕೂಡ ಕಾರ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ನೋಡಿ ಹೋಗ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ, ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಶೇಷ. ನೋಡಿದ್ರಲ್ಲ, ಬಹಳಷ್ಟು ಜನರಿಗೆ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇರುತ್ತೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೀರಿ, ನಿಮಗೆ ಖಂಡಿತ ಈಗ ಗೊತ್ತಾಗಿರುತ್ತೆ ಹೊಸ ಕಾರ್ ತಗೋಬೇಕಾ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕಾ, ಅಥವಾ ಎಷ್ಟು ಬಜೆಟ್ ಅಲ್ಲಿ ಕಾರ್ ತಗೊಳ್ಬೇಕು ಅಂತ. ಈಗಾಗಲೇ ಶರತ್ ಅವರು ಹೇಳಿದಂಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದ್ರೆ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಅದು ನಿಮಗಿದ್ರೆ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆ ಇಲ್ಲದೆ ನಿಮಗೆ ಬೇಕಾದ ಕಾರ್ ತಗೊಂಡು ನೀವು ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಓಡಾಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಎಸ್, ನೀವು ಸಾಲ ಮಾಡಿ ಕಾರ್ ತಗೋತೀರಾ ಅಥವಾ ಉಳಿತಾಯದಲ್ಲಿ ಕಾರ್ ತಗೊಳ್ತೀರಾ? ಕಮೆಂಟ್ ಮಾಡಿ. ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ವೈಯಕ್ತಿಕ ಹಣಕಾಸಿನ ಬಗ್ಗೆ ಕಲ್ತ್ಕೋಬೇಕಾ? ಹಾಗೇನೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೇವಲ 999 ರೂಪಾಯಿಗೆ 590ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವಿಲ್ಲಿ ನೋಡ್ಬೋದು. ವರ್ಷ ಇಡೀ ನೋಡ್ಬೋದು. ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. ಬಾಸ್ವಾಲಾ, ಬಿ ದ ಬಾಸ್.